50K ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಕೇಕ್ ತಗೊಳ್ಳೋಣ ಅಂತ ಆಚೆ ಬಂದ್ರೆ ಮಳೆ ಅಂತೂ ಫುಲ್ ಜೋರಾಗಿದೆ. ಅವರಿಗೆ ನಮ್ ಇನ್ಸ್ಟಾಗ್ರಾಮ್ 50K ಆಗಿರೋದು ಖುಷಿ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ. ನಾವು ಹೋಗಿ ಕೇಕ್ ತಗೊಬರಕ್ ಹೋಗ್ತಾ ಇದೀವಲ್ಲ. ಪ್ರದೀಪ್ ಈಶ್ವರ್ ಬರೀ ಮಾತಲ್ಲೇ ಡೆವಲಪ್ಮೆಂಟ್ ಮಾಡ್ತಾರೆ. ಆದ್ರೂ ಕುಮಾರಸ್ವಾಮಿ ವಾಚ್ ಬಗ್ಗೆ ಮಾತಾಡ್ಬಾರ್ದಾಗಿತ್ತು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಸೊ ಏನು ಲಾಗ್ ಅವತ್ತಿಂದ ಲಾಗೇ ಮಾಡಿಲ್ಲ. ಶಾರ್ಟ್ಸ್ ನೋಡ್ಬಿಟ್ಟು ಕೇಳ್ತಿದ್ದೀರಾ ಡೈಲಿ ಲಾಗ್ ಮಾಡಿ ಅಂತ. ಪಾಪನ ಸ್ಕೂಲ್ಗೆ ಹಾಕಿರೋದ್ರಿಂದ ನನಗೆ ಡೈಲಿ ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಇವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಸ್ಕೂಲ್ ಬೇಡವಾ? ಯಾಕೆ ಬೇಡ? ನಿನ್ಗೆ ಇಷ್ಟ ಅಲ್ವಾ ಸ್ಕೂಲು? ನಿಮ್ಮ ಮ್ಯಾಮ್ ಹೆಸ್ರೇನು ವಜ್ರ? ಜಯಶ್ರೀ ಮ್ಯಾಮ್. ಓಕೆ, ಅವ್ರ ಮ್ಯಾಮ್ ಹೆಸರು ಜಯಶ್ರೀ ಮ್ಯಾಮ್ ಅಂತೆ. ಹಂಗಾಗಿ ಇವ್ರು ಬರೋಷ್ಟರಲ್ಲೇ ನಂದೆಲ್ಲ ಕೆಲಸ ಆಯ್ತಿರೋದ್ರಿಂದ ಎಲ್ಲಿ ಆಚೆ ಹೋಗೋದು ಬರೋದು ಲಾಗೇ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇನ್ಮೇಲೆ ಕಂಟಿನ್ಯೂಟಿಯಾಗಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ 1 ಮಂತ್ಗೆ 2-3 ವೀಡಿಯೋಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಒಂದು ಪ್ರಮೋಷನ್ ಇದೆ ನನಗೆ, ಅದಕ್ಕೆ ಹೋಗ್ತಾಯಿದ್ದೀವಿ ಕೆಂಗೇರಿಗೆ. ಬನ್ನಿ, ಅಲ್ಲೋದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ವಜ್ರ ಬಾಯ್. ಇದೇಳು ಏಕದಂತ. ಹಾಂ, ಏಯ್ ಪಚ್ಚೆ ಕಲ್ಲು, ಪಾಣಿ, ಮುತ್ತಿನುಂಡೆ, ಒಪ್ಪ ಉಳ್ಳ, ವಿಘ್ನೇಶ್ವರನ್ಗೆ 21 ನಮಸ್ಕಾರಗಳು. ವಜ್ಜುಂಗೆ ಫ್ರೂಟ್ಸ್ ತಗೊಬಂದಿದ್ದೀವಿ. ಏನು ಫ್ರೂಟ್ಸ್ ತಿಂತಿದ್ಯಪ್ಪ? ಏನು ತಿಂತಾ ಇದ್ದೀರಾ? ಏನಮ್ಮ ಇದು? ಮಸ್ಕ್ ಮೆಲನ್. ಬನಾನಾ. ಸೊ ಇವಾಗ ಹೋಗ್ತಾ ಇದೀವಿ ನಿಯರ್ ಬೈ ಲೊಕೇಶನ್. ಪ್ರದೀಪ್ ಈಶ್ವರ್ ನೋಡಿದ್ರೆ ಈ ತರ ಅವಮಾನ ಮಾಡ್ತೀಯಲ್ಲ. ಅಲ್ಲ, ಅವ್ನು ಮಾತಾಡೋ ಮಾತು ಮನೆ ಕುಮಾರಸ್ವಾಮಿಗೆ ಮಾತಾಡಿದ್ದು ಹಾಕೊಂಡು ಚೆನ್ನಾಗಿ ರುಬ್ಬೆತ್ಬಿಟ್ರು. ಅಯ್ಯೋ ಕರ್ಮ. ಆದ್ರೂ ಇವರು ಬರೀ ಮಾತಲ್ಲೇ ಡೆವಲಪ್ಮೆಂಟ್ ಮಾಡ್ತಾರೆ. ಅದೊಂದು ನಿಜನೇ. ಯಾರಪ್ಪ ಸಿದ್ದರಾಮಯ್ಯಂದು ಹೋಯ್ತಲ್ಲ CM, ಅವಾಗ ಕಾರಲ್ಲಿ ಕುತ್ಕೊಂಡು ಅವತ್ತೇ ಒಂದು ಬಾಯಿಂದ ಮಾತು ಬರದೆ ಸೈಲೆಂಟ್ ಆಗಿ ಹೋಗಿದ್ದು. ಆದ್ರೂ ಕುಮಾರಸ್ವಾಮಿ ವಾಚ್ ಬಗ್ಗೆ ಮಾತಾಡ್ಬಾರ್ದಾಗಿತ್ತು. ಅಲ್ಲ, ಬಡವ್ರು ಬೆಳಿಬೇಕು, ಅವ್ರು ಬೆಳಿಬೇಕು, ಇವ್ರು ಬೆಳಿಬೇಕು ಅಂತ ಹೇಳ್ತಾರಲ್ಲಪ್ಪ. ಸೊ ಇವ್ರು ಯಾಕೆ ಬಡವ್ರ ಮಕ್ಳಿಗೆ ಎಕ್ಸಾಮ್ಗೆ ಹೆಲ್ಪ್ಗೆ ಎಲ್ಲ ಎಕ್ಸಾಮ್ ಕೊಡಿಸ್ಬೇಕಲ್ವಾ? ಇವರೇ ಹೆಲ್ಪ್ ಮಾಡ್ಬೇಕಲ್ಲ, ಯಾಕೆ ಮಾಡಲ್ಲ? ಓಟ್ ಕಿತ್ತಿಸ್ಕೋಬೇಕು, ಮಾಡಬೇಕು ಅಷ್ಟೇ. ನೀನು ಕೋಟಿ ಸಂಪಾದನೆ ಮಾಡ್ತಾ ಇದೆಯಲ್ಲ, ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ನೀನು ಬಡವ್ರ ಮಕ್ಳಿಗೆ ಯಾರಿಗೆ ಫೀಸ್ ಕಟ್ಟಕ್ಕಾಗಲ್ಲ, ನೀಟ್ ಎಕ್ಸಾಮ್ ಬರೀಬೇಕು, ಫ್ರೀಯಾಗಿ ಕೊಡು ಟ್ಯೂಷನ್ಸ್ನ. ಯಾಕೆ ನೀನು ಅಹೋರಾತ್ರಿ ಹೋರಾಟ ಮಾಡಬಾರ್ದು ಇದ್ರ ಬಗ್ಗೆ? ಅಲ್ಲ, ವಿಷ್ಣುವರ್ಧನ್ ಸಮಾಧಿ ನೋಡು ಯಾವ ಪರಿಸ್ಥಿತಿ ಮಾಡೋದು. ಹೌದು, ಇದ್ರ ಬಗ್ಗೆ ಧ್ವನಿ ಎತ್ತು. ಇದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿ ಸಾಕಾಗಿ ರಿಸಲ್ಟ್ಸ್ ಇಲ್ಲದೆ ಸುಮ್ಮನಾಗಿದ್ದಾರೆ. ಈಗ ನಾವೆತ್ತಿದ್ರೆ ಏನು ಪ್ರಯೋಜನ ಆಗಲ್ಲ. ಅಟ್ಲೀಸ್ಟ್ ಇವ್ರ ಬಗ್ಗೆನಾರು ಒಂಚೂರು, ಪ್ರದೀಪ್ ಈಶ್ವರ್ ಬಗ್ಗೆ ಒಂಚೂರು ಮಾತಾಡಿದ್ರೆ ಒಂಚೂರು ಮಕ್ಳಿಗೆ ಎಜುಕೇಶನ್ ಬೇರೆ ಕೊಡಿಸ್ತಾರೆ. ಅವ್ರ ಬಾಯಿ ಕೊಡೋಕ್ಕೆ ಆಗಲ್ಲ ಅಂತ. ಚಿಕ್ಕಬಳ್ಳಾಪುರಕ್ಕೆ ಬಾ ಅಂದ್ರೆ ನಾನು ಎಲ್ಲ ಹಾಕೊಂಡು ಹೋಗ್ಲಿಕ್ಕೆ 500 ರೂಪಾಯಿ ಡೀಸೆಲ್ ಬೇಕು. ಓಕೆ, ಅವ್ರ ಬಗ್ಗೆ ಮಾತಾಡಲ್ಲ. ಅವ್ರನ್ನ ಇಲ್ಲೇ ನೋಡ್ಕೊಂಡು ಪರಿಶ್ರಮ ಇಲ್ಲೊಂದಿದೆ ನೋಡು, ಬೇಗ ತೋರಿಸು ಜನಕ್ಕೆ. ತೋರಿಸ್ತಾ ಇದೀನಿ ಪರಿಶ್ರಮ ಅಂತ. ಅದೇ ಪರಿಶ್ರಮ. ವಜ್ರ ಅಮ್ಮನ ಅಕೌಂಟ್ 50K ಆಗಿದೆ. ಓಕೆ, ನಮ್ದು ಇನ್ಸ್ಟಾಗ್ರಾಮ್ ಅವರಿಗೆ ನಮ್ ಇನ್ಸ್ಟಾಗ್ರಾಮ್ 50K ಆಗಿರೋದು ಖುಷಿ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ. ನಾವು ಹೋಗಿ ಕೇಕ್ ತಗೊಬರಕ್ ಹೋಗ್ತಾ ಇದೀವಲ್ಲ, ಸೊ ಅದಕ್ಕೆ ಅವ್ರಿಗೆ ಖುಷಿ ಆಗ್ತಿದೆ. ಸೊ ಫೈನಲಿ ನಮ್ಮ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು 50K ಕಂಪ್ಲೀಟ್ ಆಗಿದ್ದಾರೆ.
ಸೊ ಅದಕ್ಕೆ ಸ್ಮಾಲ್ ಸೆಲೆಬ್ರೇಷನ್ ನನ್ನ ಮಗಳು ಪಾಪ ಖುಷಿ ಪಡ್ತದೆ. ಅದನ್ನ ಇಟ್ಕೊಂಡೆ ಪಪ್ಪಚ್ಚಿ ಅದು ನಮಗೆ ಇಷ್ಟು ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ನಾವು 50K ಕಂಪ್ಲೀಟ್ ಮಾಡಿದ್ದು. ಅದಕ್ಕೆ ಅವಳಿಗೋಸ್ಕರ ಸ್ಮಾಲ್ ಸೆಲೆಬ್ರೇಷನ್. ಮತ್ತು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಾಲೋ ಮಾಡ್ಕೊಂಡು ನಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಲಾಟ್. ಬನ್ನಿ ಹೋಗೋಣ. ಪಾಪ ನನ್ನ ಮಗಳನ್ನ ಇವತ್ತು ಪಾರ್ಕಿಗೆ ಕರ್ಕೊಂಡೋಗಿ ಆಟ ಆಡ್ಸೋಣ ಅಂತ ಅಂದ್ಕೊಂಡು ಬೈಕ್ ಎತ್ಕೊಂಡು ಬಂದ್ವಿ. ನೋಡಿದ್ರೆ ಮಳೆ ಬರ್ತಾ ಇದೆ. ಸೊ ಅದಕ್ಕೆ ಬೈಕ್ನ ಅಲ್ಲೇ ಹಾಕ್ಬಿಟ್ಟು ಜಸ್ಟ್ ಕೇಕ್ ತೊಗೊಂಬರೋಣ, ಆಮೇಲೆ ಲೇಟ್ ಆಗಿಬಿಡುತ್ತೆ ಮಳೆ ಸ್ಟಾಪ್ ಆಗಲಿ ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಮಳೆ ವೆದರ್ ಅಂತೂ ಫುಲ್ ಚಿಲ್ಲಾಗಿದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಏನಂತ ಹೇಳಿದ್ರು ಗೊತ್ತಾ, 50K ಫ್ಯಾಮ್ ಆದರೆ ನಿನಗೆ ಗೋಲ್ಡ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಬೆಳಗ್ಗೆ ಆಗಿರೋದು, ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ. ಟೈಮ್ ಲೈನ್ ಕೊಟ್ಟಿದ್ದೇನೆ 2 ತಿಂಗಳು 2 ತಿಂಗಳು ಮುಂಚೆ 2 ತಿಂಗಳು ಮುಂಚೆ ಏನು ಕೊಟ್ಟಿರಲಿಲ್ಲ. ಒಂದು ಮಂತ್ ಬ್ಯಾಕ್ ಕೊಟ್ಟಿದ್ರು. 2 ಡೇಸಲ್ಲಿ ಮಾಡ್ತೀಯಾ ಅಂತ. 40 ಜೋರಾಗಿ ಮಳೆ ಬರ್ತಿದೆ. ವಜ್ರ ಮಳೆ. ವಾವ್, ಬೈಕಲ್ಲಿ ಬಂದಿದ್ರೆ ಅಷ್ಟೇ ನೆಂದೋಗ್ತಿದ್ವಿ. ಕೊಡಿಸ್ತಿದ್ವಿ ಅಂತ ಅಂದಿದ್ರಲ್ಲ, ಕೊಡಿಸಿ. ಒಂದು 2 ಗ್ರಾಮ್ಸ್ ಅಟ್ಲೀಸ್ಟ್ ಒಂದು ಇಯರಿಂಗ್ ಕೊಡಿಸಿ ಅಂತ. 2 ಗ್ರಾಮ್ಸ್ ಅಲ್ಲ, 1/2 ಗ್ರಾಮ್ಸು ಕೊಡ್ಸಲ್ಲ ಅಂತ ಹೇಳ್ತವ್ರೆ. ಇಷ್ಟೇ, ಕೊಟ್ಟ ಮಾತಿಗೆ ನಡ್ಕೊಳ್ಳಲ್ಲ. ಅವೇನಪ್ಪ ಪಪ್ಪಂಗೆ ಕೇಳು. ನನ್ ಕೇಕ್ ತಂದಿದ್ದು ಇಲ್ಲೇ ಮಗಳೇ, ಬಟ್ ಇವಾಗ ಹೆಂಗ್ ಹೋಗೋದಲ್ಲಿಗೆ? ಹೌದಾ, ನೋಡಿ ಅಲ್ಲಿ ಇಲ್ಲಿ ನಾನು ಕೇಕ್ ತಂದಿದ್ದು, ಇಲ್ಲಿ ಹೆಂಗ್ ಹೋಗೋದ? ಸೊ ಅವತ್ತು ಇಲ್ಲಿ ಕೇಕ್ ತಂದಿದ್ರು, ತುಂಬ ಚೆನ್ನಾಗಿತ್ತು. ನಾನು ಎಷ್ಟೊಂದು ನೋಡಿದೆ ಸ್ವಿಗ್ಗೀಸಲ್ಲೆಲ್ಲ ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು. ನನಗೆ ಯಾವುದೂ ಅಷ್ಟು ಚೆನ್ನಾಗಿರೋ ಕೇಕ್ ಸಿಕ್ಕಲಿಲ್ಲ. ಬರೀ ಚಾಕ್ಲೇಟ್ ಫ್ಲೇವರ್ ಕೇಕ್ಸೇ ಇತ್ತು. ಆಮೇಲೆ ಪೈನಾಪಲ್ ಫ್ಲೇವರ್ ಇತ್ತು. ಯಾವುದೂ ವೆರೈಟೀಸ್ ಆಫ್ ಕೇಕ್ ಇರಲಿಲ್ಲ. ಸೊ ಅದಕ್ಕೆ ನಾವೇ ಇಲ್ಲಿ ನೋಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಬನ್ನಿ ನೋಡೋಣ. ನಾವು ಕೇಕ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ರೆ ನಮ್ಮ ಯಜಮಾನ್ರು ಅಲ್ಲಿ ಹುಡುಗಿನ ನೋಡೋಕ್ಕೆ ಬಗ್ಗಿ ನೋಡ್ತವ್ರು. ನಾನೇನೋ ಕೇಕ್ ತೊಗೊಳಕ್ಕೆ, ಕೇಕ್ ಯಾವ ಚೆನ್ನಾಗಿದೆ ಅಂತ ನೋಡ್ತವ್ರೆ ಅಂದರೆ ಹುಡುಗಿನ ಬಗ್ಗೆ ನೋಡ್ತವ್ರೆ. ಇಂಥ ಗಂಡಸ್ರು ಇದ್ರೆ ಖುಷಿ ಆಗ್ತಾ ಇದೆಯಾ? ಕೇಕ್ನ ತಗೊಳ್ಳಿಲ್ಲ. ಯಾಕೆ ಅಂದರೆ ಮಳೆನೇ ನಿಲ್ತಿರಲಿಲ್ಲ. ಅದಕ್ಕೆ ಸುಮ್ಮನೆ ಪಾಪುನ ಆಟ ಆಡಿಸ್ಕೊಂಡು ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಮಾಲ್ ಕಡೆ ಬಂದ್ಬಿಟ್ವಿ. ಆಗಿದೆ. ಇದು ಕ್ಯಾನ್ಬೆರಿ, ಇದು ಕ್ಯಾನ್ಬೆರಿ ಮತ್ತು ಒಂದು ಇದು ತೊಗೊಂಡಿದ್ದೀನಿ ವಜ್ರನ್ ಸ್ಕೂಲ್ ಬಾಕ್ಸ್ಗೆ. ಅದಕ್ಕೆ ವಜ್ರನ್ಗೆ ಇವಾಗ ಪೈಪ್ ಗ್ಲಾಸಲ್ಲಿ ಹಾಲು ಕೊಡ್ತೀವಲ್ಲ, ಸೊ ಹಂಗಾಗಿ ಅದನ್ನು ಕ್ಲೀನ್ ಮಾಡೋದು ಬೇಕು. ನೋಡೋಣ ಇಲ್ಲಿ ಸಿಗುತ್ತಾ ಕೇಳೋಣ. ಛೀ ಅಲ್ಲ, ನನ್ನ ಮಗಳು ಕವರ್ನೇ ಓಪನ್ ಮಾಡಿಬಿಟ್ಟು ತಿಂತಾ ಇದ್ದಾಳೆ ಬಿಲ್ ಹಾಕ್ಸೋಕ್ಕೂ ಮುಂಚೆನೆ.